ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ ಅಧ್ಯಾಯ 2 ವಾಕ್ಯ 11 ತಿಳಿಸುವುದೇನೆಂದರೆ, ನಂತರ ಅವರು ತಮ್ಮ ಸಂಪತ್ತನ್ನು ತೆರೆದು ಅವನಿಗೆ ಚಿನ್ನ, ಧೂಪದ್ರವ್ಯ ಮತ್ತು ರಕ್ತಬೋಳವನ್ನು ಉಡುಗೊರೆಯಾಗಿ ಅರ್ಪಿಸಿದರು. ಚಿಂತನೆ: ಜ್ಞಾನಿಗಳ ಉಡುಗೊರೆಗಳು ಯೇಸು ನಿಜವಾಗಿ ಯಾರೆಂದು ಬಹಿರಂಗಪಡಿಸುತ್ತದೆ. ಚಿನ್ನವು ಅವನನ್ನು ರಾಜನಾಗಿ ಗೌರವಿಸುತ್ತದೆ, ಧೂಪದ್ರವ್ಯವು ಅವನನ್ನು ದೇವರಾಗಿ ಪೂಜಿಸುತ್ತದೆ ಮತ್ತು ರಕ್ತಬೋಳವು ಅವನ ಉಳಿಸುವ ತ್ಯಾಗವನ್ನು ಸೂಚಿಸುತ್ತದೆ. ತಮ್ಮ ಸಂಪತ್ತನ್ನು ಅರ್ಪಿಸುವ ಮೂಲಕ ಜ್ಞಾನಿಗಳು ತಮ್ಮ ಹೃದಯಗಳನ್ನು ಸಹ ಅರ್ಪಿಸುತ್ತಾರೆ. ಈ ಕ್ಷಣವು ನಾವು ಕ್ರಿಸ್ತನ ಮುಂದೆ ಏನನ್ನು ಇಡುತ್ತೇವೆ ಎಂಬುದರ ಕುರಿತು ಯೋಚಿಸಲು ನಮ್ಮನ್ನು ಆಹ್ವಾನಿಸುತ್ತದೆ. ಕೇವಲ ಭೌತಿಕ ಉಡುಗೊರೆಗಳಲ್ಲ, ಆದರೆ ತಮ್ಮ ನಂಬಿಕೆ, ವಿಧೇಯತೆ ಮತ್ತು ಪ್ರೀತಿ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ಜ್ಞಾನಿಯಂತೆ ನಾನು ಏನನ್ನು ಮತ್ತು ನನ್ನಲ್ಲಿರುವ ಎಲ್ಲವನ್ನು ತೆಗೆದುಕೊಂಡು ನಿನ್ನ ಮುಂದೆ ಬರುತ್ತೇನೆ. ನನ್ನ ಜೀವನವನ್ನು ಕಾಣಿಕೆಯಾಗಿ ಸ್ವೀಕರಿಸಿ ನನ್ನ ನಂಬಿಕೆಯನ್ನು ಚೆನ್ನಾಗಿ ಬೆಳೆಸಲು ನಿನ್ನ ಆಶೀರ್ವಾದವನ್ನು ನೀಡಿರಿ. ನನ್ನ ಪ್ರಾರ್ಥನೆಯನ್ನು ಧೂಪದ್ರವ್ಯವಾಗಿ ಮತ್ತು ನನ್ನ ಹೋರಾಟಗಳನ್ನು ರಕ್ತಬೋಳದಂತೆ ಸ್ವೀಕರಿಸಿ ನಿನ್ನನ್ನು ಪ್ರಾಮಾಣಿಕವಾಗಿ ಆರಾಧಿಸಲು ಮತ್ತು ನಿನ್ನನ್ನು ನಂಬಿಗಸ್ತಿಕೆಯಿಂದ ಅನುಸರಿಸಲು ನನಗೆ ಕಲಿಸಿರಿ. ಆಮೆನ್.